ಉತ್ತರ ಪ್ರದೇಶ ಸರ್ಕಾರವನ್ನ ಅಲಹಾಬಾದ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಮಾತ್ರ ಅಲ್ಲ, ಮನ್ಸೂರ್ ಅಹಮದ್ ಎಂಬ ಹಿರಿಯ ವ್ಯಕ್ತಿಗೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆದೇಶಿಸಿದೆ. ಉತ್ತರ ಪ್ರದೇಶದಲ್ಲಿ ಪೊಲೀಸರು ನಿಷ್ಪಕ್ಷಪಾತವಾಗಿ ನಡ್ಕೊಳ್ತಿಲ್ಲ ಎಂಬ ದೂರು ಏನು ಹೊಸತೇನಲ್ಲ. ಆರೋಪಿ ಮುಸ್ಲಿಂ ಆದ್ರೆ ಎನ್ಕೌಂಟರ್ ಮಾಡಲಾಗ್ತದೆ, ಮನೆಯನ್ನು ಬುಲ್ಡೋಸರ್ ಮಾಡಲಾಗ್ತದೆ. ಆದರೆ ಆರೋಪಿ ಮುಸ್ಲಿಂ ಅಲ್ಲದೇ ಇದ್ರೆ ಅವರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಜೈಲಿಗೆ ಕಳಿಸಲಾಗ್ತದೆ ಎಂಬ ಅಭಿಪ್ರಾಯ ಎಲ್ಲೆಡೆ ಇದೆ. ಇದಕ್ಕೆ ಇನ್ನೊಂದು ಉದಾಹರಣೆಯಾಗಿ ಮನ್ಸೂರ್ ಅಹಮದ್ ಅವರು ದೇಶದ ಮುಂದಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ನಿವಾಸಿಯಾಗಿರುವ ಮನ್ಸೂರ್ ಅಹಮದ್ ಅವರನ್ನ ಕಾನೂನುಬಾಹಿರವಾಗಿ 8 ದಿನಗಳ ಕಾಲ ಜೈಲಿಗೆ ತಳ್ಳಲಾಗಿತ್ತು. ಮಾರ್ಚ್ 19ರಂದು ಈ ಘಟನೆ ನಡೆದಿದೆ. ಕಿರಿ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಾದ ಕೃಷ್ಣಮೋಹನ್ ಸಿಂಗ್, ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಸಿಂಗ್, ಕಾನ್ಸ್ಟೇಬಲ್ಗಳಾದ ಅಂಕಿತ್ ಸಿಂಗ್ ಮತ್ತು ತ್ರಿಭುವನ್ ಪಾಂಡೆ ಎಂಬುವರು ಮಾರ್ಚ್ 19ರಂದು ಮನ್ಸೂರ್ ಅಹಮದ್ ಅವರ ಮನೆಗೆ ಬಲವಂತವಾಗಿ ನುಗ್ಗಿ ಅವರನ್ನು ಬಂಧಿಸಿದ್ರು. ಕುಟುಂಬದವರು ಕಾರಣ ಏನು ಅಂತ ಕೇಳಿದಾಗ ಅವರನ್ನ ದೂರ ತಳ್ಳಿದ್ರು. ಪೊಲೀಸ್ ಠಾಣೆಗೆ ಈ ಕುಟುಂಬ ಸದಸ್ಯರು ಹೋದಾಗ ಮನ್ಸೂರ್ ಅಹಮದ್ ಅವರು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದ್ದರು ಅಂತ ಹೇಳಿದ್ದಾರೆ. ಈ ಬಂಧನದಿಂದ ಆಘಾತಕ್ಕೊಳಗಾದ ಇವರ ಮಗ ಶಾರುಖ್ ಖಾನ್ ಅವರು ಸಿಎಂ ಪೋರ್ಟಲ್ಗೆ ದೂರು ನೀಡಿದರು. ಪೊಲೀಸರು ಇವರನ್ನ ಬಿಎನ್ಎಸ್ ಅಥವಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 170, 126 ಮತ್ತು 135ರ ಅಡಿಯಲ್ಲಿ ಶಾಂತಿ ಭಂಗವನ್ನು ತಡೆಗಟ್ಟುವ ನಿಯಂತ್ರಣದ ಕ್ರಮವಾಗಿ ಬಂಧಿಸಿದ್ದೇವೆ ಎಂದು ಹೇಳಿದರು. ನನ್ನ ತಂದೆಯನ್ನ ಹುಡುಕಿಕೊಡಿ ಎಂದು ಮಗ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸಿದರು. ಅಲಹಾಬಾದ್ ಹೈಕೋರ್ಟ್ನ ಜಸ್ಟಿಸ್ ಸಿದ್ಧಾರ್ಥ್ ಮತ್ತು ಜಸ್ಟಿಸ್ ವಿನಯ್ ಕುಮಾರ್ ದ್ವಿವೇದಿ ಅವರ ದ್ವಿಸದಸ್ಯ ಪೀಠ ಈ ಅರ್ಜಿಯ ವಿಚಾರಣೆ ನಡೆಸಿತು. ಬಂಧನದ ಮೆಮೊದಲ್ಲಿ ಬಂಧನಕ್ಕೆ ಇರುವ ಕಾರಣಗಳನ್ನು ಸ್ಪಷ್ಟವಾಗಿ ತಿಳಿಸಲಾಗಿಲ್ಲ ಎಂದು ನ್ಯಾಯಾಧೀಶರು ಕಂಡುಕೊಂಡರು. ಬಂಧನದ ದಿನದಂದೇ ಎಸಿಪಿ ಅವರು ಮನ್ಸೂರ್ ಅಹಮದ್ ಅವರನ್ನು ನೇರವಾಗಿ ಜೈಲಿಗೆ ಕಳುಹಿಸಿದರು ಮತ್ತು ಮುಂದಿನ ದಿನಾಂಕವನ್ನು ಮಾರ್ಚ್ 27ಕ್ಕೆ ನಿಗದಿಪಡಿಸಿದ್ದರು. ಆದರೆ ಎಸಿಪಿ ಅವರ ಮುಂದೆ ವೈಯಕ್ತಿಕ ಬಾಂಡ್ ನೀಡಿದರೆ ಅವರನ್ನು ಬಿಡುಗಡೆಗೊಳಿಸಬೇಕು ಎಂಬ ನಿಯಮ ಇದೆ. ಆದರೆ ಕುಟುಂಬ ವೈಯಕ್ತಿಕ ಬಾಂಡ್ ನೀಡಲು ಅವಕಾಶ ನೀಡಲಾಗಿದೆಯಾ ಎಂಬ ಬಗ್ಗೆ ಯಾವುದೇ ದಾಖಲೆ ಇರಲಿಲ್ಲ. ಹಾಗಿದ್ದರೂ ಅವರನ್ನ ಜೈಲಿಗೆ ಅಟ್ಟಲಾಗಿದೆ. ಕಾನೂನು ಪ್ರಕಾರ ಬಾಂಡ್ ನೀಡದಿದ್ರೆ ಮರುದಿನವೇ ಅವರನ್ನ ಬಿಡುಗಡೆಗೊಳಿಸೋದಕ್ಕೆ ಅವಕಾಶ ನೀಡಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಅಂತ ನ್ಯಾಯಾಲಯ ಹೇಳಿದೆ. ಇದು ಸ್ಪಷ್ಟ ಕಾನೂನುಬಾಹಿರ ಬಂಧನವಾಗಿದೆ. ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನು ಉಲ್ಲಂಘಿಸಲಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಈ ಕಾನೂನುಬಾಹಿರ ಬಂಧನ ನಡೆಸಿದ್ದಕ್ಕಾಗಿ 8 ದಿನಗಳಿಗೆ ತಲಾ 25,000ದಂತೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಪಾವತಿಸಬೇಕು ಅಂತ ನ್ಯಾಯಾಧೀಶರು ಸರ್ಕಾರಕ್ಕೆ ಆದೇಶಿಸಿದ್ದಾರೆ. ಮುಂದಿನ 6 ವಾರಗಳಲ್ಲಿ ಇದನ್ನು ಪಾವತಿ ಮಾಡಬೇಕು ಎಂದು ಅವರು ಹೇಳಿದ್ದಾರೆ. ಎಸಿಪಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಅವರ ವಿರುದ್ಧ ಶಿಸ್ತಿನ ವಿಚಾರಣೆಯನ್ನು 3 ತಿಂಗಳಲ್ಲಿ ಪೂರ್ಣಗೊಳಿಸಬೇಕು. ಅವರಿಂದಲೇ ದಂಡದ ಮೊತ್ತವನ್ನು ಪಡೆಯಬೇಕು. ಪ್ರಯಾಗ್ರಾಜ್ನ ಪೊಲೀಸ್ ಕಮಿಷನರ್ ಅವರು ಸೆಪ್ಟೆಂಬರ್ 14ರ ಒಳಗೆ ಕಂಪ್ಲೇಂಟ್ಸ್ ರಿಪೋರ್ಟ್ ಸಲ್ಲಿಸಬೇಕು. ಇಲ್ಲದಿದ್ದರೆ ವೈಯಕ್ತಿಕವಾಗಿ ಹಾಜರಾಗಬೇಕು ಅಂತ ನ್ಯಾಯಾಲಯ ಆದೇಶಿಸಿದೆ. ಅಲ್ಲದೆ ಪ್ರಯಾಗ್ರಾಜ್ ಮತ್ತು ಗಾಜಿಯಾಬಾದ್ನಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ಗಳ ದತ್ತಾಂಶವನ್ನು ನ್ಯಾಯಾಲಯ ಗಮನಿಸಿದ್ದು ಅಚ್ಚರಿ ವ್ಯಕ್ತಪಡಿಸಿದೆ. ಹೀಗೆ ಮುಂಜಾಗ್ರತೆಯ ಹೆಸರಲ್ಲಿ ಬಂಧಿಸುವುದು ಆಘಾತಕಾರಿ ಅಂತ ಹೇಳಿದೆ. ಶಾಕಿಂಗ್ ಸ್ಟೇಟ್ ಆಫ್ ಅಫೇರ್ಸ್ ಎಂದು ಇದನ್ನು ನ್ಯಾಯಾಲಯ ಕರೆದಿದೆ. ಪೊಲೀಸ್ ಕಮಿಷನರ್ಗಳಿಗೆ ಮ್ಯಾಜಿಸ್ಟ್ರೇಟ್ ಅಧಿಕಾರಿಗಳನ್ನು ನೀಡಲಾಗದಿದ್ದರೂ ಅವು ದುರ್ಬಳಕೆ ಆಗ್ತಾ ಇದೆ ಅಂತ ಟೀಕಿಸಿದೆ. ಉತ್ತರ ಪ್ರದೇಶವು ಅಲ್ಲಿನ ಪೊಲೀಸರ ಪಕ್ಷಪಾತಿ ಕ್ರಮಗಳಿಂದಾಗಿಯೇ ಪದೇ ಪದೇ ಸುದ್ದಿಗೆ ಒಳಗಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಂತೆ ಹಲವು ವಿಡಿಯೋಗಳು ಬಿಡುಗಡೆ ಆಗ್ತಾ ಇದೆ. ಸಂಬಾಳ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹಿಂದೂ ಕುಟುಂಬವೊಂದು ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ಳುವ ವಿಡಿಯೋ ಬಿಡುಗಡೆಯಾಗಿತ್ತು. ಆ ಕುಟುಂಬದ 12 ವರ್ಷದ ಬಾಲಿಕೆಯ ಮೇಲೆ ಗ್ಯಾಂಗ್ ರೇಪ್ ಆಗಿತ್ತು. ಆರೋಪಿಗಳಿಬ್ಬರು ಹಿಂದೂಗಳಾಗಿದ್ದರು. ಪೊಲೀಸರು ಅವರನ್ನು ಬಂಧಿಸಿ ಜೈಲಿಗಟ್ಟಿದ್ದರು. ಇದಕ್ಕೆ ಆ ಕುಟುಂಬ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು. ಆರೋಪಿಗಳು ಮುಸ್ಲಿಂ ಆಗಿರ್ತಾ ಇದ್ರೆ ನೀವು ಎನ್ಕೌಂಟರ್ ಮಾಡ್ತಾ ಇದ್ರಿ, ಅವರ ಮನೆಯನ್ನು ಬುಲ್ಡೋಸರ್ ಮಾಡ್ತಾ ಇದ್ರಿ. ಆದರೆ ಆರೋಪಿಯ ಧರ್ಮ ಬೇರೆ ಎಂಬ ಕಾರಣಕ್ಕಾಗಿ ಅವರನ್ನ ಮೆತ್ತಗೆ ಬಂಧಿಸಿ ಜೈಲಿಗೆ ಹಾಕಿದ್ದೀರಿ ಎಂಬ ಆಕ್ರೋಶವನ್ನ ಈ ಕುಟುಂಬ ಪೊಲೀಸರ ಮುಂದೆ ವ್ಯಕ್ತಪಡಿಸಿತ್ತು. ಇದೀಗ ಅಲಹಾಬಾದ್ ಹೈಕೋರ್ಟ್ ಪೊಲೀಸ್ ವ್ಯವಸ್ಥೆಯ ಕಾನೂನುಬಾಹಿರ ಕೃತ್ಯವನ್ನ ಮತ್ತೊಮ್ಮೆ ಎತ್ತಿ ಹೇಳಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.